ಮಂತ್ರಿ ಸೈನಾಧಿಕಾರಿ ಮಹಾಪ್ರಭು. ರಾಜಬಾರ ರಾಜಬಾರ ರಾಜನೇ ಎಂದಿರುವುದು ವರಮಂತ್ರಿ ಶೇಖರನೇ. ಮಂತ್ರಿ ಸೈನಾಧಿಕಾರಿ ಮಹಾಪ್ರಭು. ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ, ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ, ಬೆಳೆದ ಬೆಳೆಗಳಿಂದ ಪ್ರಜೆಗಳು, ಬೆಳೆದ ಬೆಳೆಗಳಿಂದ ಪ್ರಜೆಗಳು ಪರಮ ಸುಖದಿ ಬಾಳು ನೀರ್ಪರೆ, ಪರಮ ಸುಖದಿ ಬಾಳು ನೀರ್ಪರೆ. ರಾಜಬಾರ ರಾಜಬಾರ ರಾಜನೇ ಎಂದೆಂದು ವರಮಂತ್ರಿ ಶೇಖರನೇ. ಮಂತ್ರಿ ಸೈನಾಧಿಕಾರಿ ಮಹಾಪ್ರಭು. ಕಾರಣಿ ಗೌರವನ ಆಳುತ್ತೆ, ಕಾರಣಿ ಗೌರವನ ಆಳುತ್ತೆ ಮರದ ವೆಂಕಟನೇ, ಅರನ ಕರುಣೆಯಿಂದ ಪ್ರಜೆಗಳು, ಅರನ ಕರುಣೆಯಿಂದ ಪ್ರಜೆಗಳು ಪರಮ ಸುಖದಿ ಬಾಳು ನೀರ್ಪರೆ, ಪರಮ ಸುಖದಿ ಬಾಳು ನೀರ್ಪರೆ. ರಾಜಬಾರ ರಾಜಬಾರ ರಾಜನೇ ಎಂದೆಂದು ವರಮಂತ್ರಿ ಶೇಖರನೇ. ಮಂತ್ರಿಗಳೇ, ಮಹಾಪ್ರಭು. ನಮ್ಮ ದಾತ್ರಿ ನಗರದಲ್ಲಿ ಮಳೆ ಬೆಳೆಗಳಿಂದ ಕೂಡಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರೆ ಅದನ್ನು ತಿಳಿಸುವರಾಗಿ. ಆಗಬಹುದು ಮಹಾಪ್ರಭು. ಪ್ರಭು ಲಾಲಿಸೋ ಗಣರಾಜ ತೇಜ, ಪ್ರಭು ಲಾಲಿಸೋ ಗಣರಾಜ ತೇಜ, ಪ್ರಭು ಲಾಲಿಸೋ. ಮಹಾಪ್ರಭು. ಮಂತ್ರಿಗಳೇ, ಕಾಲ ಕಾಲಕ್ಕೀಗ ಬೀಳುತ್ತೆ ಮಳೆಗಳು. ಮಹಾಪ್ರಭು. ಹೇಳುವರಾಗಿ ಮಂತ್ರಿಗಳೇ. ಕಾಲ ಕಾಲಕ್ಕೀಗ ಬೀಳುತ್ತೆ ಮಳೆಗಳು, ಲೋಲನ ಸರದೋಳು. ಮಹಾಪ್ರಭು. ಲೋಲನ ಸರದೋಳು, ಲೋಲನ ಸರದೋಳು, ಲೋಲನಾಂತರದೋಳು ಬಾಳುತ್ತೀ ಪರಯ್ಯ. ಪ್ರಭು ಲಾಲಿಸೋ ಗಣರಾಜ ತೇಜ, ಪ್ರಭು ಲಾಲಿಸೋ ಗಣರಾಜ ತೇಜ, ಪ್ರಭು ಲಾಲಿಸೋ. ಮಹಾಪ್ರಭು. ಮಂತ್ರಿಗಳೇ, ನಾರಾರು ಗೋಸುರರು ಹರ್ಷದಿ ಬಾಳಾರು, ನಾರಾರು ಗೋಸುರರು ಹರ್ಷದಿ ಬಾಳಾರು, ಲೋಲನಾಂತರದೋಳು. ಮಹಾಪ್ರಭು. ಹೇಳುವರಾಗಿ ಮಂತ್ರಿಗಳೇ. ಲೋಲನಾಂತರದೋಳು, ಲೋಲನಾಂತರದೋಳು, ಲೋಲನಾಂತರದೋಳು ಬಾಳುತ್ತೀ ಪರಯ್ಯ. ಪ್ರಭು ಲಾಲಿಸೋ ಗಣರಾಜ
ಮಹಾಪ್ರಭು, ಮಂತ್ರಿಗಳೇ, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತಾ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಬಾಳುತ್ತಿರುವರು. ಅಲ್ಲದೆ ಶ್ರೀಹರಿಯ ಧ್ಯಾನವನ್ನು ಮಾಡಿಕೊಂಡು ತಮ್ಮ ಕಾಲವನ್ನು ಕಳೆಯುತ್ತಿರುವರು. ಮತ್ತೇನಪ್ಪಣೆ? ಬಹಳ ಸಂತೋಷ. ತಮ್ಮ ಪೀಠದಲ್ಲಿ ತಾವು ಕುಳಿತುಕೊಳ್ಳುವರಾಗಿ ಆಗಬಹುದು ಮಹಾಪ್ರಭು. ದಂಡಾಧಿಕಾರಿಗಳೇ, ಮಹಾಪ್ರಭು, ವಿವರವೇನು ದಳಪ, ಸೈನ್ಯದ ವಿವರವೇನು ದಳಪ, ಸೈನ್ಯದ ವಿವರವೇನು ದಳಪ. ವಿವರವೇನು ದಳಪ, ಸೈನ್ಯದ ವಿವರವೇನು ದಳಪ, ಸೈನ್ಯದ ವಿವರವೇನು ದಳಪ. ಆಂತ್ರಿ ಮಾರ್ಬಲ ದಂಡುಗಳ, ಆಂತ್ರಿ ಮಾರ್ಬಲ ದಂಡುಗಳ ಚಂಡ ಪ್ರಚಂಡಗಿ ಕಾರ್ಯವನಸಗಿ, ಚಂಡ ಪ್ರಚಂಡಗಿ ಕಾರ್ಯವನಸಗಿ ಶತ್ರುಗಳ ಹೆದೆಯನ್ನು ಪುಡಿ ಪುಡಿ ಮಾಡಿ, ಶತ್ರುಗಳ ಹೆದೆಯನ್ನು ಪುಡಿ ಪುಡಿ ಮಾಡಿ. ವಿವರವೇನು ದಳಪ, ಸೈನ್ಯದ ವಿವರವೇನು ದಳಪ, ಸೈನ್ಯದ ವಿವರವೇನು ದಳಪ. ವಿಭವಕ್ಕಿಂತಲೂ ವಿಭವಕ್ಕೆ ಸಾಟಿ ವಿಭವನದಲ್ಲಿ ಯಾವನಿರುವನು, ವಿಭವಕ್ಕಿಂತಲೂ ವಿಭವಕ್ಕೆ ಸಾಟಿ ವಿಭವನದಲ್ಲಿ ಯಾವನಿರುವನು. ಹೆಚ್ಚ ಕಿನ್ನರ ಕಿಂಪುರುಷನು, ಹೆಚ್ಚ ಕಿನ್ನರ ಕಿಂಪುರುಷನು ಹೆಚ್ಚಗಿಂದಲಿ ಆಳುವೆನು, ಹೆಚ್ಚಗಿಂದಲಿ ಆಳುವೆನು, ಹೆಚ್ಚಗಿಂದಲಿ ಆಳುವೆನು. ವಿವರವೇನು ದಳಪ, ಸೈನ್ಯದ ವಿವರವೇನು ದಳಪ, ಸೈನ್ಯದ ವಿವರವೇನು ದಳಪ. ದಂಡಾಧಿಕಾರಿಗಳೇ, ಮಹಾಪ್ರಭು, ನಮ್ಮ ಸೈನ್ಯದ ಬಲವನ್ನು ಯಾವ ರೀತಿ ಇಕ್ಕಿರುವೆ ಅದನ್ನು ತಿಳಿಸುವರಾಗಿ. ಅಪ್ಪಣ ಮಹಾಪ್ರಭು. ಧರಣಿಪತಿಗೆ ಅರುವ ಬರೆಯಲು, ಧರಣಿಪತಿಗೆ ಅರುವ ಬರೆಯಲು ಕಡಿದು ಮಠರ ಶಿರಗಳನ್ನು ಶ್ರೀರತನದಳು, ಕಡಿದು ಮಠರ ಶಿರಗಳನ್ನು ಶ್ರೀರತನದಳು. ಧರಣಿಪತಿಗೆ ಅರುವ ಬರೆಯಲು ಸಿಂಹದಂತೆ ರೋಷವನ್ನು ತಾಳಿ ಬರುವೆ ನಾನು, ಸಿಂಹದಂತೆ ರೋಷವನ್ನು ತಾಳಿ ಬರುವೆ ನಾನು. ಗದೆಯನ್ನೇ ಎತ್ತುತ್ತಾ ಮತ್ತೆ ವೈರಿಯ, ಗದೆಯನ್ನೇ ಎತ್ತುತ್ತಾ ಮತ್ತೆ ವೈರಿಯ. ಧರಣಿಪತಿಗೆ ಅರುವ ಬರಿಯನು ಕಡಿದು ಬದರ ಶಿರಗಳನ್ನು ಶ್ರೀರತನದಳು. ಮಹಾಪ್ರಭು, ಕತ್ತಿಯನ್ನು ಜಳಪಿಸುತ್ತ ಮತ್ತೆ ವೈರಿಯ, ಕತ್ತಿಯನ್ನು ಜಳಪಿಸುತ್ತ ಮತ್ತೆ ವೈರಿಯ. ಕತ್ತರೇ ಗೊತ್ತಲ್ಲವರ ಶತ್ರು ಶಿರಗಳ. ಮಹಾಪ್ರಭು, ಕತ್ತರೇ ಗೊತ್ತಲ್ಲವರ ಶತ್ರು ಶಿರಗಳ. ಧರಣಿಪತಿಗೆ ಅರುವ ಬರಿಯನು, ಧರಣಿಪತಿಗೆ ಅರುವ ಬರಿಯನು ಕಡಿದು ಬಟರ ಶಿರಗಳನ್ನು ಶ್ರೀರತನದಳು, ಕಡಿದು ಬಟರ ಶಿರಗಳನ್ನು ಶ್ರೀರತನದಳು. ಮಹಾಪ್ರಭು, ಸೈನ್ಯಾಧೀಶರೇ, ನಮ್ಮ ರಾಜ್ಯದ ಸೈನ್ಯವನ್ನು ಹೇಗಿಟ್ಟಿರುವೆ ಎಂದರೆ, ನಮ್ಮ ರಾಜ್ಯದ ಸೈನ್ಯವನ್ನು ಕಂಡರೆ ಶತ್ರು ರಾಜ್ಯದ ಸೈನ್ಯವು ದಿಕ್ಕೆಟ್ಟು ದಿಕ್ಕಾಪಾಲಾಗಿ ಓಡುತ್ತಿರುವರು. ಅದು ಅಲ್ಲದೆ ಕಾಲ ಕಾಲಕ್ಕೆ ಸರಿಯಾಗಿ ಶತ್ರು ರಾಜರು ಕಪ್ಪ ಕಾಣಿಕೆ ಅಂತ ತಪ್ಪಿಸುತ್ತಿರುವರು. ಪ್ರಭು, ಮತ್ತೇನಪ್ಪಣೆ? ಬಹಳ ಸಂತೋಷ. ಮಂತ್ರಿ ಸೈನ್ಯಾಧೀಶರೇ, ಮಹಾಪ್ರಭು, ಭುಜಬಲ ಸೌರ್ಯದಿ ಮೆರೆಯುವೆ ನನಗೆ ಸಮಾನರಾರಿರರೆ ಧರೆಯೊಳಗೆ ಸರಿ ಸಮರ.
ಸರಿ ಸಮರು ಪ್ರಜೆಗಳ ಪಾಲಿಸಿ ಪ್ರಜೆಗಳ ಪಾಲಿಸಿ ಸತ್ಯದಿಂದಲೇ ನಡೆಯುವೆ ನಾನು ಸತ್ಯದಿಂದಲೇ ನಡೆಯುವೆ ನಾನು ಅನುನಯದಿಂದಲೇ ಬಾಳಿರಿಯಲ್ಲ ಅನುನಯದಿಂದಲೇ ಬಾಳಿರಿಯಲ್ಲ ಮಂತ್ರಿ ವಾರ್ಯಗೆ ಸಂತಸವೇ ಮಂತ್ರಿ ವಾರ್ಯರೇ ಸಂತಸವೇ ಭುಜಬಲ ಸೌರ್ಯದಿ ಮೆರೆಯುವೆ ಎನಗೆ ಸಮಾನರಾರಿರದೆ ಕರೆಯೊಳಗೆ ಸರಿ ಸಮರ ಔಮುಖ ಸೌರ್ಯವ ತೋರುತ್ತ ಬೇಗ ಔಮುಖ ಸೌರ್ಯವ ತೋರುತ್ತ ಬೇಗ ಶತ್ರು ಪಡೆಗಳನ್ನು ಚದುರಿಸಿ ಬೇಗ ಶತ್ರು ಪಡೆಗಳನ್ನು ಚದುರಿಸಿ ಬೇಗ ಅನುನಯದಿಂದಲೇ ಬಾಳಿರಿಯಲ್ಲ ಅನುನಯದಿಂದಲೇ ಬಾಳಿರಿಯಲ್ಲ ದಂಡ ಪಾಲಕನ ಸಂತಸವೇ ದಂಡ ಪಾಲಕನ ಸಂತಸವೇ ಭುಜಬಲ 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 ಸೌಂದರ್ಯ ಮೆರೆಯುವೆ ಎನಗೆ ಸಮಾನರಾರಿರದೆ ಕರೆಯೊಳಗೆ ಸರಿ ಸಮರ ತಂತ್ರ ನಿಪುಣನಾದ ಮಂತ್ರಿಯು ವೀರ ಶೂರನಾದ ದಳಪತಿಯು ಈ ನಮ್ಮ ಧಾತ್ರಿ ನಗರದಲ್ಲಿ ಇರಬೇಕಾದರೆ ನಮಗಾಗಲಿ ನಮ್ಮ ಪ್ರಜೆಗಳಿಗಾಗಲಿ ನಮ್ಮ ಸೈನ್ಯಕ್ಕಾಗಲಿ ಒಂದು ಕೊರತೆಗಳು ಎಂದರೇನು ತಮ್ಮ ತಮ್ಮ ಭೇದವನ್ನು ತಾವು ಮಂಡಿಸುವರಾಗಿರಿ ಮಹಾಪ್ರಭು ಬುದ್ಧಿ ಅಡ್ಡ ಬಿದ್ಬಿಟ್ಟೆ ಬುದ್ಧಿ ಚಾರನೆ ವರ್ತಮಾನವೇನು ಬುದ್ಧಿ ನಾನು ಬುದ್ಧಿ ಅವರನ್ನು ರಾಜ ಮರ್ಯಾದೆಯಿಂದ ನಮ್ಮ ಆಸ್ಥಾನಕ್ಕೆ ಬರಮಾಡಿ ರಾಜರ ಮರ್ಯಾದೆಯಿಂದ ಕಾಕಂಬತ್ತಿನ ಬುದ್ಧಿ ನಾರಾಯಣ ನಾರಾಯಣ ಸ್ವಾಮಿ ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ಶ್ರೀ ಲಕ್ಷ್ಮೀ ನಾರಾಯಣ ಕರುಣಾಮಯನು ನೀನೇ ಕೃಪೆಯ ನೀಡಿ ಪೊರೆಯೈ ಸ್ವಾಮಿ ಶ್ರೀ ಲಕ್ಷ್ಮೀ ನಾರಾಯಣ ದಿನಪಾಲಲೋಲನಿದೆಯೇ ತಲೆ ಕಾಯುವ ಭಕ್ತರನ್ನು ದಿನಪಾಲಲೋಲನಿದೆಯೇ ತಲೆ ಕಾಯುವ ಭಕ್ತರನ್ನು ಗನನುತಲಿ ಕೊರೆಬವರ ಪರಿಪಾಲಿಸು ಜಗವಾ ಗನನುತಲಿ ಕೊರೆಬವರ ಪರಿಪಾಲಿಸು ಜಗವಾ ದೇವಾ ಉರಗ ಶಯನ ಭವಹರ ಪುರುಷೋತ್ತಮ ದೇವಾ ಉರಗ ಶಯನ ಭವಹರ ಪುರುಷೋತ್ತಮ ಸ್ವಾಮಿ ಶ್ರೀ ಲಕ್ಷ್ಮೀ ನಾರಾಯಣ ಕರುಣಾಮಯನು ನೀನೇ ಕೃಪೆಯ ನೀಡಿ ಪೊರೆಯೈ ಸ್ವಾಮಿ ಶ್ರೀ ಲಕ್ಷ್ಮೀ ನಾರಾಯಣ ಶ್ರೀ ಲಕ್ಷ್ಮೀ ನಾರಾಯಣ ಶ್ರೀ ಲಕ್ಷ್ಮೀ ನಾರಾಯಣ 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 ಪರಮ ಪೂಜ್ಯರಾದ ನಾರದ ಮಹಾತ್ಮರಿಗೆ ಯೌವನಾಶ್ವನ ಅನಂತ ನಮಸ್ಕಾರಗಳು. ರಾಜೇಂದ್ರ ನಿನಗೆ ಮಂಗಳವಾಗಲಿ ಮೇಲೆ ಹೇಳು. ಪೂಜ್ಯರೇ, ಎಂದೂ ಬಾರದಿದ್ದ ತಾವು ಈ ದಿವಸ ಈ ನಮ್ಮ ಧಾತ್ರಿ ಪಟ್ಟಣಕ್ಕೆ ಬರಲು ಕಾರಣ? ತಾವು ಬಂದಿದ್ದು ನಮಗೆ ಬಹಳ ಸಂತೋಷವೇ. ಪೂಜ್ಯರೇ, ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ಆಗಬಹುದು ರಾಜೇಂದ್ರ. ಪೂಜ್ಯರೇ, ನನ್ನಿಂದೇನಾದರೂ ಅಪೇಕ್ಷಿಸಿ ಬಂದಿರುವಿರಾ? ರಾಜೇಂದ್ರ, ನಾನು ಯಾವುದನ್ನು ಅಪೇಕ್ಷಿಸುವುದಿಲ್ಲ.
ತಿರಸ್ಕರಿಸುವುದೂ ಇಲ್ಲ. ಅಂದ ಹಾಗೆ ತಮ್ಮ ರಾಜ್ಯಾಡಳಿತವೆಲ್ಲವೂ ಕ್ಷೇಮವೇ? ಪೂಜ್ಯರೇ, ಶ್ರೀಹರಿಯ ದಯೆಯಿಂದ ರಾಜ್ಯಭಾರ ಮಾಡುತ್ತಿರುವ ನಮಗೆ ಮಹದಾನಂದವೇ ಪೂಜ್ಯರೇ. ಆದರೆ 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 ಎಂಬ ಅರ್ಧೋಕ್ತಿ ಏಕೆ ರಾಜೇಂದ್ರ? ಐಶ್ವರ್ಯದಲ್ಲೇನಾದರೂ ಕೊರತೆಯೇ? ಅದ್ಯಾವುದೂ ಇಲ್ಲ ಪೂಜ್ಯರೇ. ಅಥವಾ ಅಧಿಕಾರದಲ್ಲೇನಾದರೂ ತೊಂದರೆಯೇ? ಖಂಡಿತವಾಗಿಯೂ ಇಲ್ಲ ಪೂಜ್ಯರೇ. ಮತ್ತಿನ್ನೇನು ರಾಜೇಂದ್ರ? ಪೂಜ್ಯರೇ, ರಾಜೇಂದ್ರ, ಮಕ್ಕಳಿಲ್ಲದ ಚಿಂತೆ. ಪೂಜ್ಯರೇ, ರಾಜೇಂದ್ರ, ಮಕ್ಕಳಿಲ್ಲದ ಚಿಂತೆ ಅತಭಾಗ್ಯ ನಾನಾದ ಜಗದೊಳಗೆ ಪೂರ್ವ ಜನ್ಮದ ಕರ್ಮವಿದೆ. ಮುನಿಪಾ ಮುನಿಪಾ ಮುನಿಪಾ. ರಾಜೇಂದ್ರ, ಸಿರಿಭೋಗವೆಷ್ಟಿರಲಿ ಸಿರಿಭೋಗವೆಷ್ಟಿರಲಿ ನೀಗುವುದೇ ಚಿಂತೆಯೇ ಚಂದ್ರಮನಿಲ್ಲದೆ ಬಾನು ಸೋಬಿಪುದು. ಮುನಿಪಾ ಮುನಿಪಾ ಮುನಿಪಾ. ರಾಜೇಂದ್ರ, ಅಂತಸ್ತು, ಅಧಿಕಾರ, ಐಶ್ವರ್ಯ ಇವೆಲ್ಲವೂ ಪುತ್ರ ಸಂತಾನವನ್ನು ನೀಗಿಸಲು ಸಾಧ್ಯವೇ ಪೂಜ್ಯರೇ? ಓಹೋ, ಈಗ ತಿಳಿಯಿತು. ನಿನ್ನ ರಾಜ್ಯಕ್ಕೆ ಮುಂದಿನ ಉತ್ತರಾಧಿಕಾರಿ ಇಲ್ಲ ಎಂಬುದೇ ನಿನ್ನ ಚಿಂತೆ ತಾನೇ ರಾಜೇಂದ್ರ? ಹೌದು ಪೂಜ್ಯರೇ, ಇದೇ ನನ್ನ ದಿನನಿತ್ಯೆಯೂ ಚಿಂತೆಯು. ಇದೇ ಕೊರಗಿನಲ್ಲಿ ನನ್ನ ಪತ್ನಿಯರು ಸಹ ಇದೇ ಕೊರಗಿನಲ್ಲಿದ್ದಾರೆ. ಆ ಶ್ರೀಹರಿಗೆ ನಮ್ಮ ಮೇಲೆ ದಯೆ ಬಾರಲಿಲ್ಲವಲ್ಲ ಪೂಜ್ಯರೇ? ಚಿಂತಿಸಬೇಡ ರಾಜೇಂದ್ರ, ಇವೆಲ್ಲವೂ ಪೂರ್ವ ಜನ್ಮದ ಕರ್ಮದ ಫಲ. ನಿನ್ನ ತಾಯಿ ಶಾಕುಂಬಿಕೆಗೆ ಆ ಮಹೇಂದ್ರನು ಕೊಟ್ಟ ಶಾಪದ ಫಲ. ಚಿಂತಿಸಬೇಡ. ಈಗಲಾದರೂ ಋಷಿ ಋತುಜಗಳನ್ನೊಳಗೊಂಡು ದಾನ ಧರ್ಮಾದಿಗಳನ್ನು ಮಾಡುತ್ತಾ ಪುತ್ರಕಾಮಿಷ್ಟಿ ಯಾಗವನ್ನು ಮಾಡಿದರೆ ನಿನಗೆ ಪುತ್ರ ಸಂತಾನವಾಗುವುದು. ಆದರೆ ಈ ಮಹತ್ ಕಾರ್ಯವು ನಿನ್ನಿಂದ ಸಾಧ್ಯವೇ ರಾಜೇಂದ್ರ? ಪೂಜ್ಯರೇ, ಅದು ಎಂತಹ ಕಠಿಣವಾದ ವ್ರತವಾದರೂ ಸರಿ, ಆ ವ್ರತವನ್ನು ಮಾಡಲು ನಾನು ಸಿದ್ಧನಿರುವೆನು. ಕೃಪೆ ಮಾಡಿ ಆ ಪುತ್ರ ಕಾಮಿಷ್ಠ ಯಾಗವನ್ನು ಮಾಡಿಸಬೇಕೆಂದು ಕೇಳಿಕೊಳ್ಳುವನು ಪೂಜ್ಯರೇ. ಹಾಗಾದರೆ ಬರುವ ಚೈತ್ರ ಶುದ್ಧ ಅಷ್ಟಮಿ ಎಂದು ಈ ಯಾಗ ನಡೆಯಲೇಬೇಕು. ಆದ್ದರಿಂದ ಗಂಧಮಾದನ ನಿವಾಸಿಗಳಾದ ಶೌಬರಿ ಮಹಾಮುನಿಯ ಆಶ್ರಮಕ್ಕೆ ಹೋಗಿ ಪುತ್ರಕಾಮಿಷ್ಟಿ ಯಾಗವನ್ನು ಮಾಡಿದರೆ ನಿನಗೆ ಪುತ್ರ ಸಂತಾನವಾಗುವುದಲ್ಲದೆ ನಿನ್ನ ವಂಶವೇ ಪವಿತ್ರವಾಗುವುದು. ಸಂತೋಷವಾಯಿತೇ ರಾಜೇಂದ್ರ? ಪೂಜ್ಯರೇ, ಈ ತಮ್ಮ ಉಪಕಾರದಿಂದ ನಾನು ಸದಾ ಆಭಾರಿಯಾಗಿರ್ತೇನೆ ಪೂಜ್ಯರೇ. ಹಾಗಾದರೆ ಇನ್ನೇಕೆ ತಡ? ಈ ದಿನವೇ ಶೌಬರಿ ಮಹಾಮುನಿ ಆಶ್ರಮಕ್ಕೆ ಹೊರಡುವನಾಗು. ಹಾಗೆ ಆಗಲಿ ಪೂಜ್ಯರೇ. ನಾನೇನು ಬರುತ್ತೇನೆ. ನಿಧಿ ಗರ್ಭಲೋಲನೆ ಉರುಗಾಶಯಾಲನೆ ನಿಧಿ ಗರ್ಭಲೋಲನೆ ಉರುಗಾಶಯಾಲನೆ ಸತತವು ನಿನ್ನ ಭಜಿಸೆವು ದೇವ ಕರುಣಿಸುವವನರನೆ. ಸತತವು ನಿನ್ನ ಭಜಿಸೆವು ದೇವ ಕರುಣಿಸುವವನರನೆ. ದೇವಾ ಕರುಣ ಭರಣ ಅರಸಯ್ಯ ನಿನ್ನ ಭಕ್ತರ. ದೇವಾ ಕರುಣ ಭರಣ ಅರಸಯ್ಯ ನಿನ್ನ ಭಕ್ತರ. ಸ್ವಾಮಿ ಶ್ರೀ ಲಕ್ಷ್ಮೀ ನಾರಾಯಣ ಕರುಣಾಮಯನು ನೀನೇ ಕೃಪೆಯ ನೀಡಿ ಪೊರೆಯೈ. ಸ್ವಾಮಿ
ಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಶಂಭೋ ಮಹಾದೇವ ಢಮ 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 ಋಗಧರನೆ ನಾಟ್ಯಲೋಲ ಶಿವನೇ ಢಮ 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 ಋಗಧರನೆ ನಾಟ್ಯಲೋಲ ಶಿವನೇ ಲೋಕವ ಪಾಲಿಪ ಕಾಲ ಕಾಲಹರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ ಲೋಕವ ಪಾಲಿಪ ಕಾಲ ಕಾಲಹರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ ಭವ ಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಶಂಭೋ ಮಹಾದೇವ ಶಂಭೋ ಮಹಾದೇವ ಕರದಲ್ಲಿ ಕಪಾಲ ಹಿಡಿದವನೇ ಶಂಭೋ ಮಹಾದೇವ ಶಂಭೋ ಕರದಲ್ಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ ಶಂಭೋ ಮಹಾದೇವ ಬ್ರಹ್ಮಾಂಡವತ ಬಳಸಿದನೇ ಅನ್ನಪೂರ್ಣೆಯ ಕರುಣೆಯಿಂದಲೇ ಶಂಭೋ ಮಹಾದೇವ ಶಂಭೋ ಅನ್ನಪೂರ್ಣೆಯ ಕರುಣೆಯಿಂದಲೇ ದಾರಿದ್ರ್ಯವತ ನೀಗಿದನೇ ಶಂಭೋ ಮಹಾದೇವ ದಾರಿದ್ರ್ಯವತ ನೀಗಿದನೇ ಶ್ಯಾಮಗಾನ ಪ್ರಿಯ ಶಂಕರನೇ ಶಂಭೋ ಮಹಾದೇವ ಶಂಭೋ ಮಹಾದೇವ ಶ್ಯಾಮಗಾನ ಪ್ರಿಯ ಶಂಕರನೇ ಭವ ಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಭಯ ಶಂಕರನೇ ಭವಭಯ ಶಂಕರನೇ ಶಿವನೇ ಶಂಭೋ ಮಹಾದೇವ ಶಂಭೋ ಮಹಾದೇವ ಪರಮಾತ್ಮ ನಿನ್ನ ಲೀಲೆಯನ್ನು ಅದೆಷ್ಟು ಕೊಂಡಾಡಿದರೂ ಸಾಲದು ಶಂಭೋ ಮಹಾದೇವ ಶಂಭೋ ಮಹಾದೇವ ಎಂತಹ ಪ್ರಶಾಂತವಾದ ಸ್ಥಳವಿದು ಗಂಧಮಾದನ ಪರ್ವತದಲ್ಲಿ ವಾಸಿಸುವ ಮುನಿಪುಂಗವರೇ ಧನ್ಯರು ಪರಮ ಗುರುಗಳಾದ ಸೌವರಿ ಮಹಾಮುನಿಗಳಿಗೆ ನನ್ನ ಅನಂತ ನಮಸ್ಕಾರಗಳು ನಿಮಗೆ ಮಂಗಳವಾಗಲಿ ನೀವು ಯಾರು ನೀವು ನಮ್ಮಲ್ಲಿಗೆ ಬರಲು ಕಾರಣವೇನು ನನ್ನಿಂದ ಆಗಬೇಕಾದ ಕಾರ್ಯವೇನು ತಿಳಿಸುವರಾಗಿ ಗುರುದೇವ
ಮನದಲ್ಲಿ ಕಂದನ ಕಾಣಲು ನೊಂದ ಜೀವವ ನೋಡಯ್ಯ. ಮನದಲ್ಲಿ ಕಂದನ ಕಾಣಲು ನೊಂದ ಜೀವವ ನೋಡಯ್ಯ. ತಂದೆಯು ನೀನೆ ತಾಯಿಯು ನೀನೆ, ತಂದೆಯು ನೀನೆ ತಾಯಿಯು ನೀನೆ, ಕಂದನ ನೀಡೋ ಕರುಣದಲ್ಲಿ ಒಂದಿಗ ಮನದಲ್ಲಿ ಕಂದನ ಕಾಣ ಒಂದ ಜೀವವ ನೋಡಯ್ಯ. ಒಂದ ಜೀವವ ನೋಡಯ್ಯ, ಒಂದ ಜೀವವ ನೋಡಯ್ಯ. ಗುರುದೇವ, ನನ್ನದು ದಾತ್ರಿ ಪಟ್ಟಣವು, ನನ್ನ ನಾಮಾಂಕಿತವು ಯೌವನಾಶ್ವನೆಂದು. ಬಹಳ ವರ್ಷಗಳಿಂದಲೂ ನನಗೆ ಪುತ್ರ ಸಂತಾನವಿಲ್ಲದ ಕಾರಣ ನಾರದರ ಸಲಹೆಯಂತೆ ಪುತ್ರ ಕಾಮಿಷ್ಠೆ ಯಾಗವನ್ನು ಮಾಡಲು ನಾನಿಲ್ಲಿಗೆ ಬಂದಿರುವೆನು. ದಯಮಾಡಿ ಪುತ್ರ ಕಾಮಿಷ್ಠೆ ಯಾಗವನ್ನು ಮಾಡಿಸಬೇಕೆಂದು ಬೇಡಿಕೊಳ್ಳುವನು ಪೂಜ್ಯರೇ. ರಾಜೇಂದ್ರ, ನಾವುಗಳಾದರೂ ಓಮ ಹವನಾದಿಗಳನ್ನು ಕೈಗೊಂಡು ವಿರುಕ್ತರಾಗಿರುವುದೇ ಲೋಕ ಕಲ್ಯಾಣಕ್ಕಾಗಿ. ಆದರೆ ಇದು ಕಠಿಣವಾದ ಯಾಗ, ಇದು ನಿಮ್ಮಿಂದ ಸಾಧ್ಯವೇ ರಾಜೇಂದ್ರ? ಪೂಜ್ಯರೇ, ಅದು ಎಂತಹ ಕಠಿಣವಾದ ವ್ರತವಾದರೂ ಸರಿ, ಆ ವ್ರತವನ್ನು ಮಾಡಲು ನಾನು ಸಿದ್ಧನಿರುವೆನು. ಕೃಪೆ ಮಾಡಿ ಆ ಯಾಗವನ್ನು ಮಾಡಿಸಬೇಕೆಂದು ಬೇಡಿಕೊಳ್ಳುವನು ಪೂಜ್ಯರೇ. ರಾಜೇಂದ್ರ, ಹಾಗಾದರೆ ನೀನೀಗಲೇ ಶುಚಿರ್ಭೂತನಾಗಿ ನಮ್ಮ ಯಾಗಶಾಲೆಗೆ ಬಾ, ಅಲ್ಲಿ ಉಳಿದ ವಿಚಾರವನ್ನು ತಿಳಿಸುತ್ತೇನೆ. ಧನ್ಯೋಸ್ಮಿ ಗುರುದೇವ, ಧನ್ಯೋಸ್ಮಿ. ಆಗಬಹುದು. ಜಯ ಜಯ ಕೈಲಾಸವಾಸ, ಜಯ ನಿಧಿ ಮನದ ನಿವಾಸ. ಜಯ ಜಯ ಕೈಲಾಸವಾಸ, ಜಯ ನಿಧಿ ಮನದ ನಿವಾಸ. ಜಯ ಶಿವ ಶಂಕರ, ಜಯ ಪರಮೇಶ್ವರ. ಜಯ ಶಿವ ಶಂಕರ, ಜಯ ಪರಮೇಶ್ವರ, ಜಯ ಸಕಲೋದ್ಧಾರ. ಜಯ ಸಕಲೋದ್ಧಾರ. ಜಯ ಸಕಲೋದ್ಧಾರ, ಜಯ ಸಕಲೋದ್ಧಾರ. ಜಯ ಜಯ ಕೈಲಾಸವಾಸ, ಜಯ ನಿಧಿ ಮನದ ನಿವಾಸ.
ಕಾಂತಿ ಓಂ ಸತ್ಸರ್ವ ವಿನಯ ಶ್ರೀ ವಿಪ್ರವತ್ರಾಯ ಓಂ ರಾಜರಾಜೇಂದ್ರಾಯ ನಮಃ ಓಂ ಮಹಾಕಾಲಾಯ ಮಹಾರುದ್ರಾಯ ಸರ್ವದಿಗಂಚೆ ಸೂರ್ಯಂ ಓಂ ಮಹಾಕಾಲಾಯ ಮಹಾರುದ್ರಾಯ ಓಂ ಶಾಂತಿ 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 ಓಂ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಓಂ ಶಾಂತಿ 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 ಓಂ ಪುತ್ರಕಾಮಿಷ್ಟಿ ಪ್ರಾಪ್ತಿರಸ್ತು ಓಂ ಪುತ್ರಕಾಮಿಷ್ಟಿ ಪ್ರಾಪ್ತಿರಸ್ತು ಓಂ ಪುತ್ರಕಾಮಿಷ್ಟಿ ಪ್ರಾಪ್ತಿರಸ್ತು ಶಾಂತಿ 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 ಗುರುಗಳೇ, ಮಂತ್ರ ತೀರ್ಥವು ಉದ್ಭವ ಆಗಿರೋದು ತೆಗೆದುಕೊಳ್ಳುವರಾಗಿ ರಾಜೇಂದ್ರ, ಯಾಗವು ಪೂರ್ಣಾವತಿಗೊಂಡು ಮಂತ್ರ ತೀರ್ಥವು ಉದ್ಭವಿಸಿತು. ಇದು ಸಾಮಾನ್ಯವಾದ ತೀರ್ಥವಲ್ಲ. ಇದರಲ್ಲಿ ದೇವಾನು ದೇವತೆಗಳ ಅಂಶವೇ ಅಡಗಿದೆ. ಇದನ್ನು ಜೋಪಾನವಾಗಿ ತೆಗೆದುಕೊಂಡು ಹೋಗಿ ನಿನ್ನ ಪತ್ನಿಗೆ ಕೊಡು. ಇದರಲ್ಲಿ ನಿನ್ನ ಮನುಕುಲಕ್ಕೆ ಆದರ್ಶಪ್ರಾಯನಾಗುವ ಸುಪುತ್ರನು ಜನಿಸುವನು. ಹಾಗೆ ಆಗಲಿ ಗುರುದೇವ. ನಾನಿನ್ನೂ ಬರ್ತೇನೆ ಗುರುದೇವ. ರಾಜೇಂದ್ರ, ಸ್ವಲ್ಪ ನಿಲ್ಲು. ಇಷ್ಟೊಂದು ಅವಸರ ಬೇಕೆ? ಈ ನಿಶರಾತ್ರಿಯಲ್ಲಿ ಪ್ರಯಾಣ ಬೆಳೆಸುವುದು ಉಚಿತವಲ್ಲ. ಆದ್ದರಿಂದ ಅಲ್ಲಿ ಕಾಣುವ ನಮ್ಮ ಆಶ್ರಮದಲ್ಲಿ ಈ ರಾತ್ರಿ ಪಗಳಿಸಿ ಬೆಳಗಾದ ನಂತರ ಹೊರಡಬಹುದಲ್ಲ ರಾಜೇಂದ್ರ? ಹಾಗೆ ಆಗಲಿ ಗುರುದೇವ. ನಾನೆಂಗಿರಲ್ಲಪ್ಪ ನಾನೆಂಗಿರಲ್ಲೋ 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 ಏರೋಪ್ಲೇನ್ ಗಾಡಿ ಈ ದೇಶವೆಲ್ಲ ನೋಡಿ ಏರೋಪ್ಲೇನ್ ಗಾಡಿ ಈ ದೇಶವೆಲ್ಲ ನೋಡಿ ಬೆಂಗಳೂರು ಹುಡುಗಿ ನೋಡಿ ನನಗೆ ಮದುವೆ ಮಾಡಿ ಬೆಂಗಳೂರು ಹುಡುಗಿ ನೋಡಿ ನನಗೆ ಮದುವೆ ಮಾಡಿ ಹೆಂಗಿರ ಮವ ಹೆಂಗಿರ ಮವ ಹೆಂಗಿರಲ್ಲಪ್ಪ ನಾನೆಂಗಿರಲ್ಲೋ 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 ಏರೋಪ್ಲೇನ್ ಗಾಡಿ ದೇಶವೆಲ್ಲ ನೋಡಿ ಏರೋಪ್ಲೇನ್ ಗಾಡಿ ದೇಶವೆಲ್ಲ ನೋಡಿ ಬೆಂಗಳೂರು ಹುಡುಗಿ ನೋಡಿ ನನಗೆ ಮದುವೆ ಮಾಡಿ ಬೆಂಗಳೂರು ಹುಡುಗಿ ನೋಡಿ ನನಗೆ ಮದುವೆ ಮಾಡಿ ಮವ ಹೆಂಗಿರ ಮವ ಹೆಂಗಿರಲ್ಲಪ್ಪ ನಾನೆಂಗಿರಲ್ಲೋ 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 ಹಾಗಲಕಾಯಿ ಬಣ್ಣವಳನ್ನ ನೋಡಣ್ಣ ಹಾಗಲಕಾಯಿ ಬಣ್ಣವಳನ್ನ ನೋಡಣ್ಣ ಅವಳಂದ ಮವ ಅವಳಂದ ಮವ ಅವಳಂದ ನನ್ ಚಂದ ಒಂದೇ ಕಣ್ಣಣ್ಣ ಅವಳಂದ ನನ್ ಚಂದ ಒಂದೇ ಕಣ್ಣಣ್ಣ ಹೆಂಗಿರ ಮವ ಹೆಂಗಿರ ಮವ ಹೆಂಗಿರಲ್ಲಪ್ಪ ನಾನೆಂಗಿರಲ್ಲೋ 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 ಆನಂದ
ಮಹದಾನಂದವಾಗಿದೆ ಈ ಮನಕ್ಕೆ ಮಹದಾನಂದವಾಗಿದೆ ಈ ಮನಕ್ಕೆ ತೀರ್ಥ ಪ್ರಸಾದವು ದೊರಕಿತು ಇಂದಿಗೆ ತೀರ್ಥ ಪ್ರಸಾದವು ದೊರಕಿತು ಇಂದಿಗೆ ಚಂದನ ಪಡೆಯುವ ಸಂತಸದಿಂದಲೇ ಚಂದನ ಪಡೆಯುವ ಸಂತಸದಿಂದಲೇ ಆನಂದವಾಗಿದೆ ಈ ಮನಕ್ಕೆ ಮಹದಾನಂದವಾಗಿದೆ ಈ ಮನಕ್ಕೆ ಈ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ನನ್ನ ಪತ್ನಿಯರಿಗೆ ಕೊಟ್ಟು ಸಂತೋಷ ಪಡಿಸೋಣ ಎಂದರೆ ಈ ಕಾರ್ಗತ್ತಲೆಯಲ್ಲಿ ಹೋಗಲು ಸಾಧ್ಯವಿಲ್ಲ. ಇರಲಿ, ಈ ದಿವಸ ಇಲ್ಲೇ ವಿಶ್ರಮಿಸಿ ಬೆಳಗಾದ ನಂತರ ನಮ್ಮ ದಾತ್ರಿ ಪಟ್ಟಣಕ್ಕೆ ಹೊರಡುವೆನು. ಓಹೋ, ಯೌವನಾಸ ರಾಜ್ಯನು ಪುತ್ರ ಕಾಮಿಷ್ಠ ಯಾಗವನ್ನು ಮಾಡಿ ಮಂತ್ರ ಜಲವನ್ನು ತೆಗೆದುಕೊಂಡು ಹೋಗಲು ನಿರ್ಧರಿಸಿ ಇಲ್ಲಿಯೇ ವಿಶ್ರಮಿಸಿರುವನು. ಇದೇ ತಕ್ಕ ಸಮಯ. ಯವನಾಸ ರಾಜ ಛಲವನ್ನು ನಾ ಸಾಧಿಪೆ, ಛಲವನ್ನು ನಾ ಸಾಧಿಪೆ, ನನ್ನಿ ಶಾಪವೇ ಶಾಸನಗೊಳಿಸೆ. ಛಲವನ್ನು ನಾ ಸಾಧಿಪೆ, ನನ್ನಿ ಶಾಪವೇ ಶಾಶ್ವತಗೊಳಿಸೆ. ಛಲವನ್ನು ನಾ ಸಾಧಿಪೆ. ಗದಕುಂಡದಿಂದ ಮೂಡಿ ಬಂದ ಮಂತ್ರ ತಿಂದವ, ಗದಕುಂಡದಿಂದ ಮೂಡಿ ಬಂದ ಮಂತ್ರ ತಿಂದವ, ಹಳ್ಳು ಮಾಡಿ ಸಂತಾನನ ಸಗಯುವೆ, ಹಳ್ಳು ಮಾಡಿ ಸಂತಾನನ ಸಗಯುವೆ. ಛಲವನ್ನು ನಾ ಸಾಧಿಸೆ, ನನ್ನಿ ಶಾಪವೇ ಶಾಶ್ವತಗೊಳಿಸೆ. ಛಲವನ್ನು ನಾ ಸಾಧಿಸೆ, ಛಲವನ್ನು ನಾ ಸಾಧಿಸೆ, ಛಲವನ್ನು ನಾ ಸಾಧಿಸೆ. ಶಿರಾಪಾರ್ಶ್ವದಲ್ಲಿರುವ ಈ ಮಂತ್ರ ಜಲವನ್ನು ಪಾದಪಾರ್ಶ್ವದಲ್ಲಿರುವ ನೀರಿನಲ್ಲಿ ಬೆರೆಸಿವೆ. ಈಗ ಆ ಸಾಕುಂಬಿಕೆಗೆ ಪುತ್ರ ಸಂತಾನ ಹೇಗೆ ಆಗುವುದು ನಾನು ನೋಡಿಯೇ ತಿರುತ್ತೇನೆ. ಯವನಾಸ ರಾಜ, ಪುತ್ರ ಸಂತಾನ. ಇದೇನಿದು ಈ ರೀತಿ ಬಾಯಾರಿಕೆ ಆಗುತ್ತಿರುವುದಲ್ಲ? ಇರಲಿ, ಈಗ ಸಮಾಧಾನವಾಯಿತು. ಅಮ್ಮ, ಇದೇನಿದು ಬಾಯಾರಿಕೆ ಎಂದು ಜಲವನ್ನು ಸೇವಿಸಿದ ತಕ್ಷಣ ಈ ನನ್ನ ಉದರವು ಕ್ಷಣ ಕ್ಷಣಕ್ಕೂ ಬಾಧಿಸುತ್ತಿರುವುದಿಲ್ಲ. ಗುರುದೇವ, 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 ಎಲ್ಲಿರುವ ಬೇಗ ಬಂದು ಕಾಪಾಡಿ ಗುರುದೇವ, ಕಾಪಾಡಿ. ರಾಜೇಂದ್ರ, ಏಕೆ ಏನಾಯಿತು? ಗುರುದೇವ, ರಾಜೇಂದ್ರ, ಬಾಯಾರಿಕೆ ಎಂದು ಜಲವನ್ನು ಸೇವಿಸಿದ ತಕ್ಷಣ ಈ ನನ್ನ ಉದರವು ಕ್ಷಣ ಕ್ಷಣಕ್ಕೂ ಬಾಧಿಸುತ್ತಿರುವುದು ಗುರುದೇವ. ಅದೇನೆಂಬುದನ್ನು ಪರೀಕ್ಷಿಸಿ ಗುರುದೇವ. ರಾಜೇಂದ್ರ, ನಾನು ಕೊಟ್ಟ ಮಂತ್ರ ತೀರ್ಥವು ನಿನ್ನ ಉದರದಲ್ಲಿ ಸೇರಿಸುವುದಲ್ಲ. ಖಂಡಿತವಾಗಿಯೂ ಇಲ್ಲ ಗುರುದೇವ, ಖಂಡಿತವಾಗಿಯೂ ಇಲ್ಲ. ಹಾಗಾದರೆ ನೀನು ನಿದ್ರಿಸುತ್ತಿರುವಾಗ ಯಾರಾದರೂ ಇಲ್ಲಿಗೆ ಬಂದಿದ್ದರೆ ನನಗೊಂದು ಗೋಚರವಾಗುವುದು ಗುರುದೇವ. ಹಾಗಾದರೆ ನಾನು ಕೊಟ್ಟ ಮಂತ್ರ ತೀರ್ಥವೆಲ್ಲಿ? ಇದೋ ಗುರುದೇವ. ಅಯ್ಯೋ ಶ್ರೀಹರಿ, ತಾವು ಕೊಟ್ಟ ಮಂತ್ರ ತೀರ್ಥವನ್ನು ಯಾರೋ ಅಪಹರಿಸಿರುವರಲ್ಲ ಗುರುದೇವ. ನನ್ನನ್ನು ಕಾಪಾಡಿ ಗುರುದೇವ, ನನ್ನನ್ನು ಕಾಪಾಡಿ ಗುರುದೇವ. ಅನರ್ಥವಾಯಿತು ರಾಜೇಂದ್ರ, ಅನರ್ಥವಾಯಿತು. ನಾನು ಕೊಟ್ಟ ಮಂತ್ರ ತೀರ್ಥವನ್ನು ನೀನು ಸೇವಿಸಿರುವಿ.
ಆದ್ದರಿಂದ ನೀನು ಗರ್ಭ ಧರಿಸಿರುವಿ. ಯಾರು ಏನನ್ನು ಮಾಡಲು ಸಾಧ್ಯವಿಲ್ಲ ರಾಜೇಂದ್ರ, ಸಾಧ್ಯವಿಲ್ಲ. ಅಯ್ಯೋ ಗುರುದೇವ, ಖಂಡಿತವಾಗಿಯೂ ಇಲ್ಲ ಗುರುದೇವ, ಖಂಡಿತವಾಗಿಯೂ ಇಲ್ಲ. ಪುರುಷನಾದ ನಾನು ಮಗುವನ್ನು ಹೇಗೆ ಪಡೆಯಲಿ? ನನ್ನನ್ನು ಕಾಪಾಡು ಗುರುದೇವ, ನನ್ನನ್ನು ಕಾಪಾಡು. ಗುರು ರಾಜೇಂದ್ರ, ಮೇಲೆ ಹೇಳು. ಇದೆಲ್ಲವೂ ಮಹೇಂದ್ರನ ಬಾಯಿಯಂತೆಯೇ ತೋರುತ್ತಿರುವುದು. ಯಾರು ಏನನ್ನು ಮಾಡಲು ಸಾಧ್ಯವಿಲ್ಲ ರಾಜೇಂದ್ರ. ನಿನ್ನ ಸಂಕಟವು ನನಗೆ ಅರ್ಥವಾಗುತ್ತದೆ. ಆದ್ದರಿಂದ ನಿನ್ನ ಗರ್ಭದಿಂದ ಮಗು ಜನನ ಆಗುವವರೆಗೂ ನೀನು ನಮ್ಮ ಆಶ್ರಮದಲ್ಲಿಯೇ ಇರು. ನಾನೀಗಲೇ ಅರಣ್ಯಕ್ಕೆ ಹೋಗಿ ನಿನಗೆ ಬೇಕಾಗಿರುವ ಕೆಲವು ಗಿಡ ಮೂಲಿಕೆಗಳನ್ನು ತರುತ್ತೇನೆ. ನಾನಿನ್ನು ಬರಲಿ ರಾಜೇಂದ್ರ. ಗುರುದೇವ, ಗುರುದೇವ, ನನ್ನನ್ನು ಬಿಟ್ಟು ಹೋಗಬೇಡಿ ಗುರುದೇವ, ನನ್ನನ್ನು ಬಿಟ್ಟು ಹೋಗಬೇಡಿ. ಶಾಂತನಾಗು ರಾಜೇಂದ್ರ, ಶಾಂತನಾಗು. ನಾನು ಬೇಗನೆ ಬರುತ್ತೇನೆ, ಗುರುದೇವ, ಬೇಗನೆ ಗುರುದೇವ, ಬರುತ್ತೇನೆ. ನನ್ನನ್ನು ಬಿಟ್ಟು ಹೋಗಬೇಡಿ ಗುರುದೇವ, ನನ್ನನ್ನು ಬಿಟ್ಟು ಹೋಗಬೇಡಿ. ನಾರಾಯಣ ನಾರಾಯಣ. ನಮಸ್ತೆ ಸರ್ವೇಶ. ನಮಸ್ತೆ ಭೂತನಾಥ. ನಮಸ್ತೆ ವಿಧಾತ ವಿಶ್ವನಾಥ. ವಿಶ್ವನಾಥ. ನಾರಾಯಣ ನಾರಾಯಣ. ಶಿವ ಶಿವ ನಿನ್ನ ಲೀಲೆಗೆ ನಾದಿಯಾಗಲಿ, ಈ ಲೋಕವೇ ಶಿವಮಯವಾಗಲಿ. ಶಿವ ಶಿವ ನಿನ್ನ ಲೀಲೆಗೆ ನಾದಿಯಾಗಲಿ, ಈ ಲೋಕವೇ ಶಿವಮಯವಾಗಲಿ. ನೋಡುವ ನೋಟ ಕೋಟಿ ಲಿಂಗವಾಗಲಿ, ಹಾಡುವ ಮಾತು ಶಿವನಾಮವಾಗಲಿ. ನೋಡುವ ನೋಟ ಕೋಟಿ ಲಿಂಗವಾಗಲಿ, ಹಾಡುವ ಮಾತು ಶಿವನಾಮವಾಗಲಿ. ಕೇಳುವ ವಚನ ಶಿವ ಮಂತ್ರವಾಗಲಿ. ಕೇಳುವ ವಚನ ಶಿವ ಮಂತ್ರವಾಗಲಿ. ಈ ಕಣ್ಣಿಗೆ ಎಲ್ಲೆಲ್ಲೂ ಶಿವನ ಕಾಣಲಿ. ಈ ಕಣ್ಣಿಗೆ ಎಲ್ಲೆಲ್ಲೂ ಶಿವನ ಕಾಣಲಿ. ಶಿವ 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 ನಿನ್ನ ಲೀಲೆಗೆ ನಾದಿಯಾಗಲಿ, ಈ ಲೋಕವೇ ಶಿವಮಯವಾಗಲಿ. ಲೋಕವೇ ಶಿವಮಯವಾಗಲಿ, ಈ ಲೋಕವೇ ಶಿವಮಯವಾಗಲಿ. ನಾರಾಯಣ ನಾರಾಯಣ. ಶಾಕುಂಬಿಕೆಯ ಪುತ್ರನಾದ ಯೌವನಾಶ್ವರಾಜನು ನನ್ನ ಮಾರ್ಗದರ್ಶನದಂತೆ ಶೌಬರಿ ಮಹಾಮುನಿಯ ಆಶ್ರಮಕ್ಕೆ ಹೋಗಿ ಪುತ್ರಕಾಮಿಷ್ಟಿ ಯಾಗವನ್ನು ಮಾಡಿ ಅದರಿಂದ ದೊರೆತ ತೀರ್ಥ ಜಲವನ್ನು ತರುವುದರೊಳಗಾಗಿ ಕತ್ತಲಾದ ಕಾರಣ ಮೌನಿಯ ಆಜ್ಞೆಯಂತೆ ಅಲ್ಲಿಯೇ ಮಲಗಬೇಕಾಯಿತು. ನಾರಾಯಣ ನಾರಾಯಣ. ಈ ಸಮಯವನ್ನರಿತ ದೇವೇಂದ್ರನು ಅಲ್ಲಿಗೆ ಬಂದು ಶಿರಪಾರ್ಶ್ವದಲ್ಲಿದ್ದ ಮಂತ್ರಜಲವನ್ನು ಪಾದಪಾರ್ಶ್ವದಲ್ಲಿದ್ದ ಗಿಂಡಿಗೆ ಸುರಿದು ಹಾಳಾಯಿತೆಂದು ಹೇಳಿ ಹೊರಟು ಹೋದನು. ಆದರೆ ಆ ತೀರ್ಥವು ಯೌವನಾಶ್ವನ ಉದರದಲ್ಲಿ ಸೇರಿ ಗರ್ಭಧರಿಸಿ
ಪಿಂಡವಾಗಿ ಬೆಳೆಯುತ್ತಿರುವುದು. ಆತನೇ ಈ ನಮ್ಮ ಕಥಾನಾಯಕ ಪರಮಾತ್ಮ. ನಿನ್ನ ಲೀಲೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದಲ್ಲ ತಂದೆ. ರಾಗದಿ ಓಂಕಾರ ತೇಲಿ ನಲಿಯಲಿ ತಂಗಾಳಿ ಬೀಸಿ ಬೀಸಿ ರಾಗವಾಗಲಿ ಆ ರಾಗದಿ ಓಂಕಾರ ತೇಲಿ ನಲಿಯಲಿ ಈ ಜಗವೇ ಶಿವ ಭಕ್ತಿಯ ನಿಲಯವಾಗಲಿ ಈ ಜಗವೇ ಶಿವ ಭಕ್ತಿಯ ನಿಲಯವಾಗಲಿ ಶಿವನಾಮದ ಸಂಕೀರ್ತನೆ ಜಗದಿ ಮೊಳಗಲಿ ಶಿವನಾಮದ ಸಂಕೀರ್ತನೆ ಜಗದಿ ಮೊಳಗಲಿ ಶಿವ 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 ನಿನ್ನ ಲೀಲೆಗೆ ನಾಂದಿಯಾಗಲಿ ಈ ಲೋಕವೇ ಶಿವಮಯವಾಗಲಿ ಈ ಲೋಕವೇ ಶಿವಮಯವಾಗಲಿ ಶಂಕರ ನಾದ ಶರೀರ ಹರ ದೇವ ಪಾಲಿಸು ಪರಮೇಶ್ವರ ಕರುಣಾಕರ ಶಂಕರ ನಾದ ಶರೀರ ಹರ ದೇವ ಪಾಲಿಸು ಪರಮೇಶ್ವರ ಕರುಣಾಕರ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ದೇಹವು ನಿನ್ನದೇ ಪ್ರಾಣವು ನಿನ್ನದೇ ಶಂಭೋ ಮಹಾದೇವ ದೇಹವು ನಿನ್ನದೇ ಪ್ರಾಣವು ನಿನ್ನದೇ ತನುಮನ ನಿನ್ನದೇ ದೇವ ಸೂತ್ರವು ನೀನು ಭಕ್ತರು ನಾವು ಉಳಿಸುವೆ ಲೋಲಮಯ ಶಂಭೋ ಭಕ್ತರು ನಾವು ಸೂತ್ರವು ನೀನು ಉಳಿಸುವೆ ಲೋಲಮಯ ನಿನ್ನನು ನಂಬಿದ ಭಕ್ತರ ಕೋರಿಕೆ ಆಲಿಸುವೆಯ ದೇವಾ ಶಂಭೋ ಮಹಾದೇವ ನಿನ್ನನು ನಂಬಿದ ಭಕ್ತರ ಕೋರಿಕೆ ಆಲಿಸುವೆಯ ದೇವಾ ನಿನ್ನ ನಂಬಿದ ಭಕ್ತರಿಗೆ ಅಭಯ ನೀಡು ದೇವಾ ಶಂಭೋ ಮಹಾದೇವ ನಿನ್ನ ನಂಬಿದ ಭಕ್ತರಿಗೆ ಅಭಯ ನೀಡು ದೇವಾ ನೀನು ನೀಡುವ ವರಗಳಿಗೆ ಅಭಯ ನೀಡಲು ದರಗೆ ಬಂದಯೋ ಶಂಭೋ ಮಹಾದೇವ ನೀನು ನೀಡುವ ವರಗಳಿಗೆ ಅಭಯ ನೀಡಲು ದರಗೆ ಬಂದಯೋ ಶಂಕರ ನಾದ ಶರೀರ ಹರ ದೇವ ಪಾಲಿಸು ಪರಮೇಶ್ವರ ಕರುಣಾಕರ ಜೈ ಜೈ ಶಂಕರ ಜಯ ಭಯಂಕರ ಪಾರ್ವತಿ ವಲ್ಲಭ ಕರುಣಾಳು ಶಂಭೋ ಮಹಾದೇವ ಶಂಭೋ ಮಹಾದೇವ ಜೈ ಜೈ ಶಂಕರ ಜೈ ಭಯಂಕರ ಪಾರ್ವತಿ ವಲ್ಲಭ ಕರುಣಾಳು ಅಖಿಲ ಚರಾಚರ ಮಂಗಳದಾಯಕ ಗೌರಿ ವರನೇ
ಚರಾಚರ ಮಂಗಳದಾಯಕ ಗೌರಿ ವರನೇ ನೀ ಕೇಳು ಕರುಣೆ ಬಾರದೆ ನಿನಗೀಗ ಅರಸು ಎಮ್ಮನು ಬಾಬೇಗ ಕರುಣೆ ಬಾರದೆ ನಿನಗೀಗ ಅರಸು ಎಮ್ಮನು ಬಾಬೇಗ ನಮ ಭಕ್ತರ ಮೊರೆಯ ಹಾಲಿಸು ಜಗದೀಶ್ವರ ಶಂಕರ ನಾದ ಶರೀರ ಹರ ದೇವ ಪಾಲಿಸು ಪರಮೇಶ್ವರ ಕರುಣಾಕರ ಶಂಕರ 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 ನನ್ನ ಭಕ್ತನಾದ ಯೌವನಾಶ್ವನನ್ನು ಕಾಪಾಡುವ ಭಾರ ನಿನ್ನದಾಗಿದೆ ತಂದೆ ನಿನ್ನದಾಗಿದೆ